ಸಚಿವ ಜಮೀರ್ ಖಜಾನೆ ರಹಸ್ಯವನ್ನ ಕೆದಕಿದಂತಹ ಎಚ್.ಡಿ. ಕುಮಾರಸ್ವಾಮಿ ಇನ್ನು ಕಂತೆ ಹಣದ ಮೂಲವನ್ನ ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಎಲ್ಲಿಂದ ಬಂತು ಜಮೀರ್ ಅವರೇ ಇಷ್ಟೊಂದು ಕಂತೆ ಹಣ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮ್ಮ ಖಜಾನೆಯ ರಹಸ್ಯ ಏನು ಅಂತ ಸದ್ಯಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಇದರ ಮೊದಲು ಅಶ್ವವೇಗ ನ್ಯೂಸ್ ಕೂಡ ಪ್ರಶ್ನೆಯನ್ನ ಮಾಡಿತ್ತು. ಆ ಒಂದು ಪ್ರಶ್ನೆಗೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಧ್ವನಿಗೂಡಿಸಿದ್ದಾರೆ. ಮೂಟೆಯಲ್ಲಿ ತಂದ್ಕೊಟ್ರಲ್ಲ 25 ಲಕ್ಷ ದುಡ್ಡು ಎಲ್ಲಿಂದ ಬಂತು, ಅಷ್ಟೊಂದು ಹಣ ಎಲ್ಲಿಂದ ಬಂತು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾವ ಅಕೌಂಟಿಂದ 25 ಲಕ್ಷ ಹಣ ಬಂತು? ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಬಳ್ಳಾರಿಯಲ್ಲಿ 25 ಲಕ್ಷ ಕ್ಯಾಶ್ ಕೊಟ್ಟಿದ್ದ ಸಚಿವ ಜಮೀರ್ ಅವರು ಪರಿಹಾರ ಓಕೆ, ಇಷ್ಟೊಂದು ಕ್ಯಾಶ್ ಯಾಕೆ ಮಿನಿಸ್ಟರ್ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಕ್ಯಾಶ್ ಎಲ್ಲಿ ಎದ್ದು ಅಂತ ಅಶ್ವವೇಗ ನ್ಯೂಸ್ ಕೂಡ ಪ್ರಶ್ನೆಯನ್ನ ಮಾಡಿತ್ತು. ಇದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಧ್ವನಿಗೂಡಿಸಿದ್ದಾರೆ. 25 ಲಕ್ಷ ಕ್ಯಾಶ್ ಬಗ್ಗೆ ವರದಿಯನ್ನ ಬಿತ್ತರಿಸಿತ್ತು ಅಶ್ವವೇಗ ನ್ಯೂಸ್. ಸದ್ಯಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಈ ಒಂದು ವಿಚಾರವಾಗಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ ಜನ ಜಮೀರ್ ಅವರು? ಸಚಿವ ಜಮೀರ್ ಖಜಾನೆ ರಹಸ್ಯವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರೀಗ ಕೆದಕಿದ್ದಾರೆ. ಕಂತೆ ಹಣದ ಮೂಲವನ್ನ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಅಶ್ವವೇಗ ನ್ಯೂಸ್ ಪ್ರಶ್ನೆಯ ಬೆನ್ನಲ್ಲೇ ಧ್ವನಿಗೂಡಿಸಿದ ಎಚ್.ಡಿ. ಕುಮಾರಸ್ವಾಮಿ, ಮೂಟೆಯಲ್ಲಿ ತಂದ್ಕೊಟ್ರಲ್ಲ 25 ಲಕ್ಷ ದುಡ್ಡು ಎಲ್ಲಿಂದ ಬಂತು ಅಷ್ಟೊಂದು ಹಣ ಅಂತ ಕೇಂದ್ರ ಸಚಿವರು ಪ್ರಶ್ನೆ ಮಾಡಿದ್ದಾರೆ. ಯಾವ ಅಕೌಂಟ್ನಿಂದ 25 ಲಕ್ಷ ಹಣ ಬಂತು? ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ವಾ? ಬಳ್ಳಾರಿಯಲ್ಲಿ 25 ಲಕ್ಷ ಕ್ಯಾಶ್ ಕೊಟ್ಟಿದ್ದಂತಹ ಸಚಿವ ಜಮೀರ್ ಅವರು ಪರಿಹಾರ ಓಕೆ, ಇಷ್ಟೊಂದು ಕ್ಯಾಶ್ ಯಾಕೆ ಮಿನಿಸ್ಟರ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಕ್ಯಾಶ್ ಎಲ್ಲದ್ದು ಅಂತ ಕೂಡ ಅಶ್ವವೇಗ ನ್ಯೂಸ್ ಕೂಡ ಪ್ರಶ್ನೆ ಮಾಡಿತ್ತು. 25 ಲಕ್ಷ ಕ್ಯಾಶ್ ಬಗ್ಗೆ ವರದಿಯ ಬೆನ್ನಲ್ಲೇ ಜಮೀರ್ಗೆ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಅಶ್ವವೇಗ ನ್ಯೂಸ್ ಎತ್ತಿದ್ದ ಪ್ರಶ್ನೆಗಳನ್ನೇ ಈಗ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರಾ? ಸದ್ಯಕ್ಕೆ ಜಮೀರ್ ಅವರು ಸಚಿವರು ಅಂತ ನೋಡ್ಬೇಕಾಗತ್ತೆ. ಇನ್ನು 25 ಲಕ್ಷ ಕ್ಯಾಶ್ ಅನ್ನ ಕೊಟ್ಟಿದ್ರು ಜಮೀರ್ ಅವರು. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಪ್ರಶ್ನೆ ಮಾಡಿದ್ದಾರೆ ನೋಡೋಣ. ಕೊಟ್ಟವರಲ್ಲಾಗಿ 25 ಲಕ್ಷ ಯಾವ ಅಕೌಂಟಿಂದ ಕೊಟ್ಟವ್ರೆ? 25 ಲಕ್ಷ ಇನ್ಕಮ್ ಟ್ಯಾಕ್ಸ್ ಏನು ಮಾಡ್ತಾ ಇದೆ? 25 ಲಕ್ಷ ಮೂಟೆಯಲ್ಲಿ ತಗೊಂಡೋಗಿ ಕೊಟ್ಟು ಬಂದ್ರಲ್ಲ, ಯಾವ ದುಡ್ಡದು? ಕೊಟ್ಟವರಲ್ಲಾಗಿ 25 ಲಕ್ಷ ಯಾವ ಅಕೌಂಟಿಂದ ಕೊಟ್ಟವ್ರೆ? 25 ಲಕ್ಷ ಇನ್ಕಮ್ ಟ್ಯಾಕ್ಸ್ ಏನು ಮಾಡ್ತಾ ಇದೆ? 25 ಲಕ್ಷ ಮೂಟೆಯಲ್ಲಿ ತಗೊಂಡೋಗಿ ಕೊಟ್ಟು ಬಂದ್ರಲ್ಲ, ಯಾವ ದುಡ್ಡದು? ಕೊಟ್ಟವರಲ್ಲಾಗಿ 25 ಲಕ್ಷ ಯಾವ ಅಕೌಂಟಿಂದ ಕೊಟ್ಟವ್ರೆ? 25 ಲಕ್ಷ ಇನ್ಕಮ್ ಟ್ಯಾಕ್ಸ್ ಏನು ಮಾಡ್ತಾ ಇದೆ? 25 ಲಕ್ಷ ಮೂಟೆಯಲ್ಲಿ ತಗೊಂಡೋಗಿ ಕೊಟ್ಟು ಬಂದ್ರಲ್ಲ, ಯಾವ ದುಡ್ಡದು? ಸದ್ಯಕ್ಕೆ ಅಶ್ವವೇಗ ನ್ಯೂಸ್ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅವ್ರನ್ನ ಪ್ರಶ್ನೆ ಮಾಡಿತ್ತು. ನಿಮಗೆ ಎಲ್ಲಿಂದ ಇಷ್ಟೊಂದು ಹಣ ಬಂತು? ಇದು ಸರ್ಕಾರ ಕೊಡ್ತಾ ಇರುವಂತಹ ಪರಿಹಾರದ ಹಣನ ಅಥವಾ ಇದು ನೀವೇ ಸ್ವತಃ ಕೊಡ್ತಾ ಇರುವಂತಹ ಪರಿಹಾರದ ಹಣನ ಅಂತ ಅಶ್ವವೇಗ ನ್ಯೂಸ್ ಕೂಡ ಪ್ರಶ್ನೆಯನ್ನ ಮಾಡಿತ್ತು. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರಾದ್ರೂ ಧ್ವನಿ ಎತ್ತಿದ್ದಾರೆ. ಎಲ್ಲಿಂದ ಬಂತು ನಿಮಗೆ ಹಣ, ಹೆಂಗೆ ಕೊಟ್ರಿ ಮೂಟೆಯಲ್ಲಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ, ಕಣ್ಮುಚ್ಕೊಂಡು ಕೂತಿದ್ದಾರಾ ಅಂತ ಸದ್ಯಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಆ ಒಂದು ಹಾರ್ಡ್ ಕ್ಯಾಶ್ ಅಷ್ಟರ ಮಟ್ಟಿಗೆ ರಾಜ್ಯ ಕಾಂಗ್ರೆಸ್ ಘಟಕದ ವತಿಯಿಂದ ಕೊಟ್ರ ಅಥವಾ ನೀವೇ ನಿಮ್ಮ ಸ್ವಯಂಕೃತವಾಗಿ ಅಂದ್ರೆ ನಿಮ್ಮ ಬಳಿ ಇರುವಂತಹ ಹಣವನ್ನು ತೆಗೆದುಕೊಂಡು ಹೋಗಿ ಕೊಟ್ರ? 25 ಲಕ್ಷ ಹಾರ್ಡ್ ಕ್ಯಾಶ್ ನ ನಿಮ್ಮ ಮನೆಯಿಂದ ತಂದು ಜಮೀರ್ ಅವರೇ ಕೊಟ್ರ ಅಂತ ಪ್ರಶ್ನೆಯನ್ನ ಮಾಡಿದ್ವಿ. ಜೊತೆಗೆ ಯಾವ ಅಕೌಂಟ್ನಿಂದ ಇಷ್ಟೊಂದು ದುಡ್ಡು ಡ್ರಾ ಮಾಡಿದ್ರಿ? ಯಾಕೆ ಅಂತಂದ್ರೆ ಏಕಾಏಕಿ 25 ಲಕ್ಷ ಡ್ರಾ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ. ಹಂಗೂ ಹೆಂಗೆ ನೀವು ಅಮೌಂಟನ್ನ ಡ್ರಾ ಮಾಡಿದ್ರಿ? ಈ ಹಿಂದೆ ಬಿ.ಆರ್. ಪಾಟೀಲ್ ಆರೋಪಿಸದಂತೆ ಇದು ವಸತಿ ಕಮಿಷನ್ ದುಡ್ಡ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ವಿ. ಇನ್ನು ನ್ಯಾಷನಲ್ ಟ್ರಾವೆಲ್ಸ್ ಕಲೆಕ್ಷನ್ ದುಡ್ಡ ಇದು ಅಂತ ಕೂಡ ಕೇಳಿದ್ವಿ. ಆದ್ರೆ ಜಮೀರ್ ಅವರು ಇದು ಯಾವುದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ. ಮೂಟೆ ದುಡ್ಡು ಎಲ್ಲಿಂದ ಬಂತು? ಈಗಲಾದ್ರೂ ಉತ್ತರವನ್ನ ಕೊಡಬೇಕಾಗುತ್ತೆ. ಇಷ್ಟರ ಮಟ್ಟಿಗೆ ನೀವು ಹೋಗಿ ಮೂಟೆ 25 ಲಕ್ಷ ಅಂತಂದ್ರೆ ಕಡಿಮೆ ದುಡ್ಡಲ್ಲ. ಹಾರ್ಡ್ ಕ್ಯಾಶ್ ತಗೊಂಡೋಗಿ ಕೊಟ್ಟಿದ್ದೀರಾ, ಇಲ್ಲ ಚೆಕ್ ಕೂಡ ಕೊಟ್ಟಿಲ್ಲ. ಅಷ್ಟರ ಮಟ್ಟಿಗೆ ಮೂಟೆಯಲ್ಲಿ 25 ಲಕ್ಷ ತಗೊಂಡು ಹೋಗಿ ಕೊಡ್ತೀರಾ ಅಂತಂದ್ರೆ ಅದು ಸರ್ಕಾರದ ಹಣವಾ ಅಥವಾ ನಿಮ್ಮ ಸ್ವಂತ ಹಣವನ್ನ ನೀವು ಕೊಡ್ತಾ ಇದ್ದೀರಾ? ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ
25 ಲಕ್ಷ ಹಣ ಹಾರ್ಡ್ ಕ್ಯಾಶ್ನ ತೆಗೆದುಕೊಂಡು ಹೋಗಿ ಕೊಟ್ಟಿದ್ರು ಜಮೀರ್ ಅವರು. ಆದರೆ ಈ ಒಂದು ಪ್ರಶ್ನೆಗೆ ಇನ್ನೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ. ಅಶ್ವವೇಗ ನ್ಯೂಸ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿತ್ತು. ಅದಾದ ನಂತರ ಈಗ ಕುಮಾರಸ್ವಾಮಿ ಅವರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಜಮೀರ್ ಅವರು ಏನು ಉತ್ತರ ಕೊಡ್ತಾರೆ ದೀಪಾ? ಸಾಹಿತ್ಯ ನಿನ್ನೆ ಕುಮಾರಸ್ವಾಮಿ ಸುದ್ದಿಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ ಹಾರ್ಡ್ ಕ್ಯಾಶ್ ಏನು ಕೊಡಲಾಗಿತ್ತಂದ್ರೆ ರಾಜಶೇಖರ್ ಅವರ ಮನೆ ಕುಟುಂಬಕ್ಕೆ ಆ ಕ್ಯಾಶ್ ಕುರಿತಂತೆ ಒಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಆ ಹಣ ಎಲ್ಲಿಂದ ಬಂತು ಅನ್ನುವಂತಹದ್ದು. ಸಹಜವಾಗಿ ಗೌರ್ಮೆಂಟ್ ಇಂದ ಕೊಡುವಂತಹ ಹಣಗಳಾದ್ರೆ ಚೆಕ್ ನ ಮೂಲಕ ಅವರು ಅದನ್ನ ಕೊಡುವಂತಹ ಸಂಪ್ರದಾಯ ಇದೆ. ಯಾಕಂದ್ರೆ ಎಲ್ಲವೂ ಕೂಡ ಅಕೌಂಟಬಿಲಿಟಿ ಇರಬೇಕು ಅನ್ನುವಂತಹದ್ದು. ಅಥವಾ ಜಮೀರ್ ಸ್ವಂತ ದುಡ್ಡನ್ನೇನಾದ್ರೂ ಕೊಟ್ರ ಅನ್ನುವಂಥ, ಅಥವಾ ಏನಾದ್ರೂ ಜಮೀರ್ ಮೂಲಕ ಕೊಡ್ಸಿರಾ ಅನ್ನುವಂತ ಹೀಗೆ ಹಲವು ಪ್ರಶ್ನೆಗಳು ಎದ್ದಿದೆ. ಅದರ ಬೆನ್ನಲ್ಲೇ ಕುಮಾರಸ್ವಾಮಿ ಕೂಡ ಈ ವಿಚಾರವಾಗಿ ಪ್ರಶ್ನೆಯನ್ನ ಮಾಡಿರುವಂತದ್ದು, ಈ ಹಣ ಎಲ್ಲಿಂದ ಬಂತು ಅನ್ನುವಂಥದ್ದು. ಇನ್ ಕೇಸ್ ಹಾರ್ಡ್ ಕ್ಯಾಶ್ ಆಗಿದ್ದು ನಿಜವಾದಲ್ಲಿ ಆ ಹಾರ್ಡ್ ಕ್ಯಾಶ್ ವಿಚಾರವಾಗಿ IT ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಯಾಕಂದ್ರೆ ಸಹಜವಾಗಿ ಅಷ್ಟು ಹಣವನ್ನ ಟ್ರಾನ್ಸಾಕ್ಷನ್ ಆಗ್ಲಿ ಅಥವಾ ಅದನ್ನ ಒಬ್ಬರಿಗೆ ಕ್ಯಾಶ್ ನ ಮೂಲಕ, ಲಿಕ್ವಿಡ್ ಕ್ಯಾಶ್ ನ ಮೂಲಕ ಕೊಡುವಂತಹದ್ದಾಗ್ಲಿ ಯಾವುದೂ ಕೂಡ ಬರೋದಿಲ್ಲ. ಹೀಗಾಗಿ ಕುಮಾರಸ್ವಾಮಿ ಕೂಡ ಈ ವಿಚಾರವಾಗಿ ಪ್ರಶ್ನೆಯನ್ನ ಮಾಡಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಸದ್ಯಕ್ಕೆ ಏನೀಗ ಹಾರ್ಡ್ ಕ್ಯಾಶ್ನ ತೆಗೆದುಕೊಂಡು ಹೋಗಿ ಈಗ 25 ಲಕ್ಷ ಕೊಟ್ಟಿದ್ದಾರೆ ಜಮೀರ್ ಅವರು. ಆದರೆ ಈ ಒಂದು ಪ್ರಶ್ನೆಗೆ ಇನ್ನೂ ಕೂಡ ಉತ್ತರವನ್ನೇ ಕೊಟ್ಟಿಲ್ಲ. ಏಕೆಂತಂದರೆ ಈಗ ಸರ್ಕಾರದಿಂದ ಒಂದು ವೇಳೆ ಆ ಒಂದು 25 ಲಕ್ಷ ಪರಿಹಾರವಾಗಿ ಕೊಡ್ತಾರೆ ಅಂತ ಅಂದರೆ ಯಾವುದು ಕೂಡ ಕ್ಯಾಶ್ನಲ್ಲಿ ಕೊಡುವಂಥದ್ದಿರೋದಿಲ್ಲ. ಜೊತೆಗೆ ಕ್ಯಾಶ್ ಕೊಟ್ಟರೂ ಕೂಡ ಒಂದು 2 ಲಕ್ಷ ಆ ರೀತಿಯಾಗಿ ಕೊಡ್ತಾರೆ. ಆದರೆ ಏಕಾಏಕಿ 25 ಲಕ್ಷ ಹಣ ಕ್ಯಾಶ್ನಲ್ಲಿ ಕೊಡೋದಿಲ್ಲ, ಚೆಕ್ ಕೊಡ್ತಾರೆ. ಯಾಕೆಂತಂದರೆ ಎಲ್ಲವೂ ಕೂಡ ಅಕೌಂಟ್ನಲ್ಲಿ ಇರಬೇಕಾಗುತ್ತೆ. ಎಲ್ಲಿ ಎಷ್ಟು ಖರ್ಚಾಗಿದೆ ಅನ್ನೋ ಲೆಕ್ಕ ಕೂಡ ಬೇಕಾಗಿರೋದ್ರಿಂದ ಚೆಕ್ನಲ್ಲಿ ಕೊಡ್ತಾರೆ. ಆದರೆ ಜಮೀರ್ ಅವರು ಯಾವ ಕಾರಣಕ್ಕೆ ಈ ರೀತಿಯಾಗಿ 25 ಲಕ್ಷ ಹಣವನ್ನು ತೆಗೆದುಕೊಂಡು ಹೋಗಿ ಕೊಟ್ಟರು ಅಂತ ಸದ್ಯಕ್ಕೆ ಇನ್ನೂ ಕೂಡ ಗೊತ್ತಾಗ್ತಿಲ್ಲ. ಅದಕ್ಕೆ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ.